ಈಸಿಯಾದ ಯಮ್ಮಿಯಾದ ಕಾಫಿ ಪುಡ್ಡಿಂಗ್ನೊಂದಿಗೆ ಇವತ್ತು ನಾನು ಬಂದಿದ್ದೇನೆ. ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ಸುಲಭವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಸುಸೀಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಕಾಫಿ ಪುಡ್ಡಿಂಗನ್ನು ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಪುಡ್ಡಿಂಗು. ನಾವು ಕೊಡಗಿನವರಾಗಿ ಕಾಫಿಯಲ್ಲಿ ಏನಾದರೂ ಮಾಡಿದ್ರೆ ಹೆಂಗಿರುತ್ತೆ ಅಲ್ವಾ, ಚೆನ್ನಾಗಿರಲ್ಲ. ಯಮ್ಮಿಯಾದ ಕಾಫಿ ಪುಡ್ಡಿಂಗನ್ನು ಇವತ್ತು ಮಾಡಿ ನಿಮ್ಮೊಂದಿಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಚಾಕೋ ಚಿಪ್ಸನ್ನು ತೊಗೊಂಡಿದ್ದೀನಿ. ಒಂದು 5 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀರಿಗೆ ಹಾಕಿ ಕಲಸಿಟ್ಕೊಳ್ಳೋಣ. ಮೊದಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಕಾಫಿ ಪೌಡ್ರನ್ನ ಚೆನ್ನಾಗಿ ಕಲಕಿ ಇಟ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕಾರ್ನ್ ಫ್ಲೋರಿಗೆ ಕೂಡ ನೀರು ಹಾಕಿ ಕಲಕಿ ಇಟ್ಕೊಳ್ಳೋಣ. ಗಂಟಿಲ್ಲದಾಗೆ ಕಲಕಿ ಇಟ್ಕೊಂಡ್ರೆ ಆಯಿತು. ಅರ್ಧ ಲೀಟ್ರಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಇದನ್ನು ಕಾಯಿಸ್ಕೊಳ್ಳೋಣ. ಈಗ ಹಾಲು ಕಾಯಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಾದ ಮೇಲೆ ಸಕ್ಕರೆ ಹಾಕ್ಕೊಳ್ಳುವಂಥದ್ದು. ಹಾಲು ಚೆನ್ನಾಗಿ ಕಾಯಬೇಕು. ಹಾಲು ಈ ಥರ ಚೆನ್ನಾಗಿ ಬಿಸಿ ಆದ ಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಪುಡಿಂಗಲ್ಲಿ ಅಷ್ಟು ಸಿಹಿ ಇದ್ದರೆ ಚೆನ್ನಾಗಾಗಲ್ಲ. ಮೀಡಿಯಮ್ ಆಗಿ ಸಿಹಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ನಾವೇನು ಕಾಫಿ ಪೌಡ್ರನ್ನ ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳೋಣ. ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಳ್ಳೆ ಕಾಫಿ ಕಲರ್ ಬರುತ್ತೆ. ಈ ಹದದಲ್ಲಿ ಹಾಲು ಮತ್ತು ಕಾಫಿ ಪೌಡರ್ ಕುದೀತಾ ಇರುವಾಗ ನಾವೇನು ಕಲಸಿ ಇಟ್ಕೊಂಡಿದ್ದೀವಲ್ಲ ಕಾರ್ನ್ ಫ್ಲೋರು ಅದನ್ನು ಹಾಕ್ಕೊಳ್ಳೋಣ. ಹಾಕುವಾಗ ಒಂದ್ಸರಿ ಈ ಥರ ಚೆನ್ನಾಗಿ ಕಲಕಿ ಹಾಕ್ಕೊಳ್ಳಿ. ಸ್ವಲ್ಪ ಮಧ್ಯಮ ಉರಿಯಲ್ಲಿ ತಿರುಗಿಸ್ತಾನೆ ಇರಬೇಕು, ಕೈ ಬಿಡದೆ. ಈ ಹದದಲ್ಲಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಒಂದೊಳ್ಳೆ ಪರಿಮಳ ಬರ್ತಾ ಇದೆ ಕಾಫಿದು. ಈ ಹದದಲ್ಲಿ ರೆಡಿಯಾದರೆ ಸಾಕಾಗುತ್ತೆ. ಒಂದು 2 ನಿಮಿಷ ತಿರುಗಿಸ್ಕೊಂಡು ಆಮೇಲೆ ತುಪ್ಪ ಸವರಿದ ಒಂದು ಡಬ್ಬಿಗೆ ಹಾಕ್ಕೊಳ್ಳೋಣ. ಈ ಹದ ಇರಬೇಕು. ಇದು ಕರೆಕ್ಟಾದ ಹದ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ಒಂದು ಬಾಕ್ಸಿಗೆ ಹಾಕಿದ ಮೇಲೆ ತಣ್ಣಗಾದ ಮೇಲೆ ಒಂದು 2 ಅವರ್ ಫ್ರಿಜ್ಜಲ್ಲಿ ಇಡೋಣ. ತುಪ್ಪ ಈ ರೀತಿ ಎಲ್ಲ ಕಡೆಗೆ ಸವರಿ ಇಟ್ಕೊಳ್ಳೋಣ. ನಮ್ಮ ಪುಡ್ಡಿಂಗನ್ನು ಹಾಕ್ಕೊಳ್ಳೋಣ. ಈಗ ತುಂಬ ಚೆನ್ನಾಗಿರುತ್ತೆ. ಒಂದೊಳ್ಳೆ ಪರಿಮಳದಿಂದ ಕೂಡಿದ ಕಾಫಿ ಪುಡ್ಡಿಂಗ್ ಆಗಿರುತ್ತೆ. ಒಮ್ಮೆ ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ. ಬಬಲ್ಸ್ ಇಲ್ಲದಾಗೆ ಒಂದ್ಸರಿ ಟ್ಯಾಪ್ ಮಾಡ್ಕೊಳ್ಳೋಣ. ತಣ್ಣಗಾಗಲಿ. ಇದು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ 2 ಅವರ್ ಇಟ್ಕೊಳ್ಳೋಣ. ಯಮ್ಮಿಯಾದ ಕಾಫಿ ಪುಡ್ಡಿಂಗ್ ರೆಡಿಯಾಗಿದೆ. ನೋಡ್ಬೋದು ತಣ್ಣಗಾಗಿದೆ. ಫ್ರಿಜ್ಜಲ್ಲಿ ಇಟ್ಟಿದೆ 2 ಅವರು. ವಾವ್, ಸೂಪರ್ ಅಲ್ಲ? ನೋಡಿ, ಈ ರೀತಿಯ ಕಾಫಿ ಪೌಡ್ರಿಂದ ಪುಡ್ಡಿಂಗನ್ನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಖತ್ತಾಗಿರುತ್ತೆ ಮಾತ್ರ. ಅದರ ಮೇಲೆ ಸ್ವಲ್ಪ ಚಾಕೋ ಚಿಪ್ಸನ್ನು ಹಾಕ್ಕೊಳ್ಳೋಣ. ಇದು ಇನ್ನಷ್ಟು ರುಚಿ ಮತ್ತು ಸುಂದರವಾಗಿ ಕಾಣಿಸ್ಲಿ ಅಂತ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಕಟ್ ಮಾಡ್ಕೊಳ್ಳೋಣ ಇವಾಗ. ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ಟೇಸ್ಟ್ ಮಾಡ್ಕೊಳ್ಳೋಣ ಈಗ.
ನೋಡಿ ಈ ರೀತಿಯಲ್ಲಿ ತುಂಬ ಸಾಫ್ಟಾದ ಪುಡ್ಡಿಂಗ್ ರೆಡಿಯಾಗಿದೆ. ಟೇಸ್ಟ್ ಮಾಡ್ಕೊಳ್ಳೋಣ. ಅದರ ಪರಿಮಳ ಅಂತೂ ತುಂಬ ಚೆನ್ನಾಗಿದೆ. ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ.